ನೋಡಿ, ಇಂದು ಸಂಜೆ 7 ಗಂಟೆಗೆ ಹಾಸನಾಂಬೆ ದರ್ಶನ ಅಂತ್ಯವಾಗುತ್ತೆ. ಸಂಜೆ 4 ಗಂಟೆಗೆ ಪ್ರವೇಶ ದ್ವಾರ ಕ್ಲೋಸ್ ಆಗಲಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಡಿಸಿ ಕೆಎಸ್ ಲತಾಕುಮಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಜೆ 7ರಿಂದ 12 ಗಂಟೆವರೆಗೆ ದೇಗುಲ ಬಾಗಿಲು ಬಂದ್ ಆಗಿರುತ್ತೆ. ಮಧ್ಯಾಹ್ನ 12 ಗಂಟೆ ಒಳಗೆ ಗರ್ಭಗುಡಿ ಮುಚ್ಚಲಿದೆ ಹೀಗಂತ ಡಿಸಿ ಅವರು ಮಾತನಾಡಿದ್ದಾರೆ. ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆರೆಯುವಂತಹ ಹಾಸನಾಂಬ ದೇವಿ ದರ್ಶನ ಇವತ್ತು ಕೊನೆ ಆಗ್ತಿರುವಂತದ್ದು. ಸಾರ್ವಜನಿಕ ದರ್ಶನ ಇವತ್ತು 7 ಗಂಟೆಗೆ ಬಂದ್ ಆಗುತ್ತೆ. ಹಾಗೆ ಅದಕ್ಕಿಂತ 2 ಗಂಟೆ ಮೊದಲೇ ಎಲ್ಲಾ ಪ್ರವೇಶ ದ್ವಾರಗಳನ್ನ ಬಂದ್ ಮಾಡಲಿಕ್ಕೆ ಜಿಲ್ಲಾಡಳಿತ ತಯಾರನ್ನ ಮಾಡ್ತಿದೆ. ಈಗ ಹಾಸನ ಡಿಸಿ ಕೆಎಸ್ ಲತಾಕುಮಾರಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನ ಮಾತಾಡ್ಸೋಣ. ಮೇಡಮ್ ಹೇಳಿ, ಕೊನೆ ದಿನ ಸಾಕಷ್ಟು ಈ ಬಾರಿ ಸಾಕಷ್ಟು ದಾಖಲೆಗಳನ್ನ ಹಾಸನಾಂಬೆ ಜಾತ್ರಾ ಮಹೋತ್ಸವ ಮಾಡಿದೆ. ಕೊನೆ ದಿನ ಏನ್ ಸೂಚನೆ ಆಗ್ತೀರಾ? ನಾಳೆ ಯಾವ ರೀತಿ ತಯಾರಿ ನಡೆದಿದೆ ಏನು ಮೇಡಮ್? ಹೌದು, ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ತಾಯಿ ಹಾಸನಾಂಬ ದರ್ಶನ ಮತ್ತು ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಈ ವರ್ಷದ್ದು ತುಂಬಾ ಸುಗಮವಾಗಿ, ಯಾವುದೇ ತೊಂದರೆ ಇಲ್ಲದೆ ತುಂಬಾ ಚೆನ್ನಾಗಿ ನಡೆದಿದೆ. ಈಗ ಇದುವರೆಗೂ ನಮ್ಮ ಹಾಸನಾಂಬ ತಾಯಿಯ ದರ್ಶನವನ್ನ ಸುಮಾರು 25 ಲಕ್ಷ ಭಕ್ತಾದಿಗಳು ದರ್ಶನವನ್ನ ಪಡೆದಿದ್ದಾರೆ. ಇವತ್ತು ಮೇಡಮ್, ಈಗ ದರ್ಶನ ವ್ಯವಸ್ಥೆ ಈಗ 2 ಗಂಟೆ ಮುಂಚೆ ಆಗ್ತೀರಾ ಅಥವಾ ಪ್ರವೇಶ ದ್ವಾರದಲ್ಲಿ ಎಷ್ಟು ತನಕ ಜನ ಕ್ಯೂ ನಿಲ್ಬಹುದು ಅಂತ? ಯಾಕಂದ್ರೆ ಲೇಟ್ ಆಗಿ ಯಾರು ಬಂದು ನಿರಾಶೆಯಾಗಿ ಹೋಗಬಾರ್ದು ಅನ್ನೋ ಉದ್ದೇಶ. ಭಕ್ತಾದಿಗಳಲ್ಲಿ ವಿನಂತಿ, ಇವತ್ತು ಕೊನೆ ದಿನ ಆಗಿದೆ ದರ್ಶನಕ್ಕೆ. ಹಾಗಾಗಿ 7 ಗಂಟೆವರೆಗೆ ಮಾತ್ರ ದರ್ಶನ ಇರ್ತದೆ. ನಮ್ಮ ಮುಖ್ಯ ಪ್ರವೇಶ ದ್ವಾರಗಳನ್ನ 4 ಗಂಟೆಗೆ ಮುಚ್ಚಲಿಕ್ಕೆ ತಯಾರಿ ನಡೆಸಿದ್ದಾರೆ. ಯಾಕಂದ್ರೆ ಯಾರು ಒಳಗಡೆ ಬಂದಿರ್ತಾರೆ ಅವರಿಗೆ ದರ್ಶನ ಪೂರ್ತಿ 7 ಗಂಟೆ ಒಳಗಡೆನೆ ದರ್ಶನ ಆಗಬೇಕು. 7 ಗಂಟೆಯಿಂದ 12 ಗಂಟೆಯವರೆಗೆ ದೇವಸ್ಥಾನದ ಬಾಗಿಲನ್ನು ಮುಚ್ಚಲಾಗಿರ್ತದೆ. 12 ಗಂಟೆಗೆ ಮತ್ತೆ ಪುನಃ ಅದನ್ನ ಓಪನ್ ಮಾಡ್ತಾರೆ. ಅದು ಕೇವಲ ಇಲ್ಲಿನ ಲೋಕಲ್ ಸ್ಥಳೀಯರಿಗೆ ಮಾತ್ರ, ಇಲ್ಲಿನ ಸುತ್ತರಿಗೆ ಸಾರ್ವಜನಿಕರಿಗೆ ದರ್ಶನ ಇರೋದಿಲ್ಲ. ಅದು ಪದ್ಧತಿ ಇದೆ. ಅದರ ನಂತರ ನಾಳೆ 5 ಗಂಟೆಯವರೆಗೆ ದರ್ಶನ ಇರ್ತದೆ. 12 ಗಂಟೆಯಿಂದ 5 ಗಂಟೆ ಅದು ಸ್ಥಳೀಯರಿಗೆ ಇರ್ತದೆ. 5ವರೆಗೆ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಕೆಂಡ ತುಳಿಯುವ ಉತ್ಸವವನ್ನ ಮಾಡ್ತಾರೆ. ಅದರ ನಂತರ ನಾಳೆ ಮಧ್ಯಾಹ್ನ 12 ಗಂಟೆ ಒಳಗಡೆಗೆ ತಾಯಿಯ ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನ ಮುಚ್ಚಲಾಗ್ತದೆ. ಮತ್ತೆ ಪುನಃ 1 ವರ್ಷದವರೆಗೆ. ಹೌದು, ನಾಳೆ ಯಾವ್ದೆಲ್ಲ ಅಂದ್ರೆ ಉಸ್ತುವಾರಿ ಸಚಿವರು ಕೂಡ ನಾಳೆ ಆಗಮಿಸ್ತಾ ಇದ್ದಾರೆ. ಏನು ಯಾವ ರೀತಿ ಅಥವಾ ಅರ್ಚಕರು ಏನು ನಿಮ್ಗೆ ಏನಾದ್ರು ಹೇಳಿದಾರ? ಏನು ನೈವೇದ್ಯಕ್ಕಾಗ್ಲಿ ಟೈಮಿಂಗ್ಸ್ ಆಗ್ಲಿ ಇವತ್ತೇನಾದ್ರು ಕೇಳಿದಾರ ಮೇಡಮ್? ಹೌದು, ಆಕ್ಚುಲಿ ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಬರ್ತಾ ಇದ್ದಾರೆ. ಇನ್ನ ಒಂದು ಹಾಫ್ ಆನ್ ಅವರ್ ಅಲ್ಲಿ ನಾಳೆ ಸಂಪೂರ್ಣ ಬಾಗಿಲು ದ್ವಾರವನ್ನ ಮುಚ್ಚುವ ಕಾರ್ಯಕ್ರಮದಲ್ಲಿ ಅದೊಂದು ಶಾಸ್ತ್ರೋಕ್ತವಾಗಿ ಅದನ್ನ ಗರ್ಭಗುಡಿಯ ಬಾಗಿಲನ್ನ ಮುಚ್ಚಲಾಗ್ತದೆ. ಆ ಕಾರ್ಯಕ್ರಮ ಇರ್ತದೆ ಚಿಕ್ಕದು. ಅದರಲ್ಲಿ ಕೇವಲ ಕೆಲವು ಸ್ಥಳೀಯರ ಜೊತೆಯಲ್ಲಿ ಆ ಕಾರ್ಯಕ್ರಮ ನೆರವೇರುತ್ತೆ. ಹೊರತಾಗಿ ಸಾರ್ವಜನಿಕರಿಗೆ ಇವತ್ತೇ ಕೊನೆಯ ದಿನ ಇದೆ. ಇನ್ನು ಪೂಜಾ ವಿಧಾನಗಳು ಹೇಳಬೇಕಂದ್ರೆ ರಾತ್ರಿ 7 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆಯವರೆಗೆ ಒಂದು ಮಹಾಗರ ಅಂತ ಹೇಳಿ, ಅಂದ್ರೆ ವಿವಿಧ ನೈವೇದ್ಯಗಳನ್ನ ವರ್ಷ ಪೂರ್ತಿ ಏನು ಅಮ್ಮ ಅವರ ನಂಬಿಕೆ ಇದೆ, ಬಾಗಿಲು ಮುಚ್ಚಿಬಿಡ್ತಾರೆ. ಅವರಿಗೆ ಆಹಾರವನ್ನ ನೈವೇದ್ಯವನ್ನ ಇವತ್ತು ಕೊಡುವ ಒಂದು ಮಹಾಗರ ಅಂತ ಅವರು ಕರೀತಾರೆ. ಆ ಕಾರ್ಯಕ್ರಮ ಇರ್ತದೆ. ಅದರ ನಂತರ ಏನು ಮತ್ತೆ ಪುನಃ 12 ಗಂಟೆಯಿಂದ 5 ಗಂಟೆವರೆಗೆ ದೇವಸ್ಥಾನದ ಬಾಗಿಲು ಓಪನ್ ಇರ್ತದೆ. ನೋಡಿ, ಇಂದು ಸಂಜೆ 7 ಗಂಟೆಗೆ ಹಾಸನಾಂಬೆ ದರ್ಶನ ಅಂತ್ಯವಾಗುತ್ತೆ. ಸಂಜೆ 4 ಗಂಟೆಗೆ ಪ್ರವೇಶ ದ್ವಾರ ಕ್ಲೋಸ್ ಆಗಲಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಡಿಸಿ ಕೆಎಸ್ ಲತಾಕುಮಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಜೆ 7ರಿಂದ 12 ಗಂಟೆವರೆಗೆ ದೇಗುಲ ಬಾಗಿಲು ಬಂದ್ ಆಗಿರುತ್ತೆ. ಮಧ್ಯಾಹ್ನ 12 ಗಂಟೆ ಒಳಗೆ ಗರ್ಭಗುಡಿ ಮುಚ್ಚಲಿದೆ ಹೀಗಂತ ಡಿಸಿ ಅವರು ಮಾತನಾಡಿದ್ದಾರೆ. ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆರೆಯುವಂತಹ ಹಾಸನಾಂಬ ದೇವಿ ದರ್ಶನ ಇವತ್ತು ಕೊನೆ ಆಗ್ತಿರುವಂತದ್ದು. ಸಾರ್ವಜನಿಕ ದರ್ಶನ ಇವತ್ತು 7 ಗಂಟೆಗೆ ಬಂದ್ ಆಗುತ್ತೆ. ಹಾಗೆ ಅದಕ್ಕಿಂತ 2 ಗಂಟೆ ಮೊದಲೇ ಎಲ್ಲಾ ಪ್ರವೇಶ ದ್ವಾರಗಳನ್ನ ಬಂದ್ ಮಾಡಲಿಕ್ಕೆ ಜಿಲ್ಲಾಡಳಿತ ತಯಾರನ್ನ ಮಾಡ್ತಿದೆ. ಈಗ ಹಾಸನ ಡಿಸಿ ಕೆಎಸ್ ಲತಾಕುಮಾರಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನ ಮಾತಾಡ್ಸೋಣ. ಮೇಡಮ್ ಹೇಳಿ, ಕೊನೆ ದಿನ ಸಾಕಷ್ಟು ಈ ಬಾರಿ ಸಾಕಷ್ಟು ದಾಖಲೆಗಳನ್ನ ಹಾಸನಾಂಬೆ ಜಾತ್ರಾ ಮಹೋತ್ಸವ ಮಾಡಿದೆ. ಕೊನೆ ದಿನ ಏನ್ ಸೂಚನೆ ಆಗ್ತೀರಾ? ನಾಳೆ ಯಾವ ರೀತಿ ತಯಾರಿ ನಡೆದಿದೆ ಏನು ಮೇಡಮ್? ಹೌದು, ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ತಾಯಿ ಹಾಸನಾಂಬ ದರ್ಶನ ಮತ್ತು ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಈ ವರ್ಷದ್ದು ತುಂಬಾ ಸುಗಮವಾಗಿ, ಯಾವುದೇ ತೊಂದರೆ ಇಲ್ಲದೆ ತುಂಬಾ ಚೆನ್ನಾಗಿ ನಡೆದಿದೆ. ಈಗ ಇದುವರೆಗೂ ನಮ್ಮ ಹಾಸನಾಂಬ ತಾಯಿಯ ದರ್ಶನವನ್ನ ಸುಮಾರು 25 ಲಕ್ಷ ಭಕ್ತಾದಿಗಳು ದರ್ಶನವನ್ನ ಪಡೆದಿದ್ದಾರೆ.
ಇವತ್ತು ಮೇಡಮ್ ಈಗ ದರ್ಶನ ವ್ಯವಸ್ಥೆ ಈಗ 2 ಗಂಟೆ ಮುಂಚೆ ಆಗ್ತೀರಾ ಅಥವಾ ಪ್ರವೇಶ ದ್ವಾರದಲ್ಲಿ ಎಷ್ಟು ತನಕ ಜನ ಕ್ಯೂ ನಿಲ್ಬಹುದು ಅಂತ? ಯಾಕಂದ್ರೆ ಲೇಟ್ ಆಗಿ ಯಾರು ಬಂದು ನಿರಾಶೆಯಾಗಿ ಹೋಗಬಾರ್ದು ಅನ್ನೋ ಉದ್ದೇಶ. ಭಕ್ತಾದಿಗಳಲ್ಲಿ ವಿನಂತಿ, ಇವತ್ತು ಕೊನೆ ದಿನ ಆಗಿದೆ ದರ್ಶನಕ್ಕೆ. ಹಾಗಾಗಿ 7 ಗಂಟೆವರೆಗೆ ಮಾತ್ರ ದರ್ಶನ ಇರ್ತದೆ. ನಮ್ಮ ಮುಖ್ಯ ಪ್ರವೇಶ ದ್ವಾರಗಳನ್ನ 4 ಗಂಟೆಗೆ ಮುಚ್ಚಲಿಕ್ಕೆ ತಯಾರಿ ನಡೆಸಿದ್ದಾರೆ. ಯಾಕಂದ್ರೆ ಯಾರು ಒಳಗಡೆ ಬಂದಿರ್ತಾರೆ ಅವರಿಗೆ ದರ್ಶನ ಪೂರ್ತಿ 7 ಗಂಟೆ ಒಳಗಡೆನೆ ದರ್ಶನ ಆಗಬೇಕು. 7 ಗಂಟೆಯಿಂದ 12 ಗಂಟೆಯವರೆಗೆ ದೇವಸ್ಥಾನದ ಬಾಗಿಲನ್ನ ಮುಚ್ಚಲಾಗಿರ್ತದೆ. 12 ಗಂಟೆಗೆ ಮತ್ತೆ ಪುನಃ ಅದನ್ನ ಓಪನ್ ಮಾಡ್ತಾರೆ. ಅದು ಕೇವಲ ಇಲ್ಲಿನ ಲೋಕಲ್ ಸ್ಥಳೀಯರಿಗೆ ಮಾತ್ರ, ಇಲ್ಲಿನ ಸುತ್ತರೆ ಸಾರ್ವಜನಿಕರಿಗೆ ದರ್ಶನ ಇರೋದಿಲ್ಲ. ಅದು ಪದ್ಧತಿ ಇದೆ. ಅದರ ನಂತರ ನಾಳೆ 5 ಗಂಟೆಯವರೆಗೆ ದರ್ಶನ ಇರ್ತದೆ. 12 ಗಂಟೆಯಿಂದ 5 ಗಂಟೆ ಅದು ಸ್ಥಳೀಯರಿಗೆ ಇರ್ತದೆ. 5ವರೆಗೆ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಕೆಂಡ ತುಳಿಯುವ ಉತ್ಸವವನ್ನ ಮಾಡ್ತಾರೆ. ಅದರ ನಂತರ ನಾಳೆ ಮಧ್ಯಾಹ್ನ 12 ಗಂಟೆ ಒಳಗಡೆಗೆ ತಾಯಿಯ ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನ ಮುಚ್ಚಲಾಗ್ತದೆ. ಮತ್ತೆ ಪುನಃ 1 ವರ್ಷದವರೆಗೆ. ಹೌದು, ನಾಳೆ ಯಾವ್ದೆಲ್ಲ ಅಂದ್ರೆ ಉಸ್ತುವಾರಿ ಸಚಿವರು ಕೂಡ ನಾಳೆ ಆಗಮಿಸ್ತಾ ಇದ್ದಾರೆ. ಏನು ಯಾವ ರೀತಿ ಅಥವಾ ಅರ್ಚಕರು ಏನು ನಿಮ್ಗೆ ಏನಾದ್ರು ಹೇಳಿದಾರ? ಏನು ನೈವೇದ್ಯಕ್ಕಾಗ್ಲಿ ಟೈಮಿಂಗ್ಸ್ ಆಗ್ಲಿ ಇವತ್ತೇನಾದ್ರು ಕೇಳಿದಾರ ಮೇಡಮ್? ಹೌದು, ಆಕ್ಚುಲಿ ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಬರ್ತಾ ಇದ್ದಾರೆ. ಇನ್ನ ಒಂದು ಹಾಫ್ ಆನ್ ಅವರ್ ಅಲ್ಲಿ ನಾಳೆ ಸಂಪೂರ್ಣ ಬಾಗಿಲು ದ್ವಾರವನ್ನ ಮುಚ್ಚುವ ಕಾರ್ಯಕ್ರಮದಲ್ಲಿ ಅದೊಂದು ಶಾಸ್ತ್ರೋಕ್ತವಾಗಿ ಅದನ್ನ ಗರ್ಭಗುಡಿಯ ಬಾಗಿಲನ್ನ ಮುಚ್ಚಲಾಗ್ತದೆ. ಆ ಕಾರ್ಯಕ್ರಮ ಇರ್ತದೆ ಚಿಕ್ಕದ. ಅದರಲ್ಲಿ ಕೇವಲ ಕೆಲವು ಸ್ಥಳೀಯರ ಜೊತೆಯಲ್ಲಿ ಆ ಕಾರ್ಯಕ್ರಮ ನೆರವೇರುತ್ತೆ. ಹೊರತಾಗಿ ಸಾರ್ವಜನಿಕರಿಗೆ ಇವತ್ತೇ ಕೊನೆಯ ದಿನ ಇದೆ. ಇನ್ನು ಪೂಜಾ ವಿಧಾನಗಳು ಹೇಳಬೇಕಂದ್ರೆ ರಾತ್ರಿ 7 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆಯವರೆಗೆ ಒಂದು ಮಹಾಗರ ಅಂತೇಳಿ, ಅಂದ್ರೆ ವಿವಿಧ ನೈವೇದ್ಯಗಳನ್ನ ವರ್ಷ ಪೂರ್ತಿ ಏನು ಅಮ್ಮ ಅವರು ನಂಬಿಕೆ ಇದೆ, ಬಾಗಿಲು ಮುಚ್ಚಿಬಿಡ್ತಾರೆ. ಅವರಿಗೆ ಆಹಾರವನ್ನ ನೈವೇದ್ಯವನ್ನ ಇವತ್ತು ಕೊಡೋ ಒಂದು ಮಹಾಗರ ಅಂತ ಅವರು ಕರೀತಾರೆ. ಆ ಕಾರ್ಯಕ್ರಮ ಇರ್ತದೆ. ಅದರ ನಂತರ ಏನು ಮತ್ತೆ ಪುನಃ 12 ಗಂಟೆಯಿಂದ 5 ಗಂಟೆವರೆಗೆ ದೇವಸ್ಥಾನದ ಬಾಗಿಲು ಓಪನ್ ಇರ್ತದೆ. ನೋಡಿ, ಇಂದು ಸಂಜೆ 7 ಗಂಟೆಗೆ ಹಾಸನಾಂಬೆ ದರ್ಶನ ಅಂತ್ಯವಾಗುತ್ತೆ. ಸಂಜೆ 4 ಗಂಟೆಗೆ ಪ್ರವೇಶ ದ್ವಾರ ಕ್ಲೋಸ್ ಆಗಲಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಡಿಸಿ ಕೆಎಸ್ ಲತಾಕುಮಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಜೆ 7ರಿಂದ 12 ಗಂಟೆವರೆಗೆ ದೇಗುಲ ಬಾಗಿಲು ಬಂದ್ ಆಗಿರುತ್ತೆ. ಮಧ್ಯಾಹ್ನ 12 ಗಂಟೆ ಒಳಗೆ ಗರ್ಭಗುಡಿ ಮುಚ್ಚಲಿದೆ ಹೀಗಂತ ಡಿಸಿ ಅವರು ಮಾತನಾಡಿದ್ದಾರೆ. ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆರೆಯುವಂತಹ ಹಾಸನಾಂಬ ದೇವಿ ದರ್ಶನ ಇವತ್ತು ಕೊನೆ ಆಗ್ತಿರುವಂತದ್ದು. ಸಾರ್ವಜನಿಕ ದರ್ಶನ ಇವತ್ತು 7 ಗಂಟೆಗೆ ಬಂದಾಗುತ್ತೆ. ಹಾಗೆ ಅದಕ್ಕಿಂತ 2 ಗಂಟೆ ಮೊದಲೇ ಎಲ್ಲಾ ಪ್ರವೇಶ ದ್ವಾರಗಳನ್ನ ಬಂದ್ ಮಾಡ್ಲಿಕ್ಕೆ ಜಿಲ್ಲಾಡಳಿತ ತಯಾರನ್ನ ಮಾಡ್ತಿದೆ. ಈಗ ಹಾಸನ ಡಿಸಿ ಕೆಎಸ್ ಲತಾಕುಮಾರಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ಮಾತಾಡ್ಸೋಣ. ಮೇಡಮ್ ಹೇಳಿ, ಕೊನೆ ದಿನ ಸಾಕಷ್ಟು ಈ ಬಾರಿ ಸಾಕಷ್ಟು ದಾಖಲೆ. ನೋಡಿ, ಇಂದು ಸಂಜೆ 7 ಗಂಟೆಗೆ ಹಾಸನಾಂಬೆ ದರ್ಶನ ಅಂತ್ಯವಾಗುತ್ತೆ. ಸಂಜೆ 4 ಗಂಟೆಗೆ ಪ್ರವೇಶ ದ್ವಾರ ಕ್ಲೋಸ್ ಆಗಲಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಡಿಸಿ ಕೆಎಸ್ ಲತಾಕುಮಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಜೆ 7ರಿಂದ 12 ಗಂಟೆವರೆಗೆ ದೇಗುಲ ಬಾಗಿಲು ಬಂದ್ ಆಗಿರುತ್ತೆ. ಮಧ್ಯಾಹ್ನ 12 ಗಂಟೆ ಒಳಗೆ ಗರ್ಭಗುಡಿ ಮುಚ್ಚಲಿದೆ ಹೀಗಂತ ಡಿಸಿ ಅವರು ಮಾತನಾಡಿದ್ದಾರೆ. ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆರೆಯುವಂತಹ ಹಾಸನಾಂಬ ದೇವಿ ದರ್ಶನ ಇವತ್ತು ಕೊನೆ ಆಗ್ತಿರುವಂತದ್ದು. ಸಾರ್ವಜನಿಕ ದರ್ಶನ ಇವತ್ತು 7 ಗಂಟೆಗೆ ಬಂದಾಗುತ್ತೆ. ಹಾಗೆ ಅದಕ್ಕಿಂತ 2 ಗಂಟೆ ಮೊದಲೇ ಎಲ್ಲಾ ಪ್ರವೇಶ ದ್ವಾರಗಳನ್ನ ಬಂದ್ ಮಾಡ್ಲಿಕ್ಕೆ ಜಿಲ್ಲಾಡಳಿತ ತಯಾರನ್ನ ಮಾಡ್ತಿದೆ. ಈಗ ಹಾಸನ ಡಿಸಿ ಕೆಎಸ್ ಲತಾಕುಮಾರಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ಮಾತಾಡ್ಸೋಣ. ಮೇಡಮ್ ಹೇಳಿ, ಕೊನೆ ದಿನ ಸಾಕಷ್ಟು ಈ ಬಾರಿ ಸಾಕಷ್ಟು ದಾಖಲೆ.